ಮತ್ತೆ ಸುದ್ದಿಯಲ್ಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರ ಮನೆ ಸುತ್ತ ಹಂಸ್ಗಳದ್ದೇ ಆರ್ಭಟ. ತುಮಕೂರಿನ ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಏನಿದೆ, ಆ ಮನೆಯ ಸುತ್ತ ಸಾಕಷ್ಟು ಹಂಪ್ಗಳಿದಾವೆ. ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಇಲ್ಲಿ ಲೆಕ್ಕಕ್ಕೆ ಇಲ್ಲ. ಸ್ಪೀಡ್ ಬ್ರೇಕರ್ ಹಾಕಿರುವಂತಹ ಹೆದ್ದಾರಿ ಪ್ರಾಧಿಕಾರ. ಪರಮೇಶ್ವರ ಮನೆ ಸಮೀಪ 9 ರೋಡ್ ಹಂಪ್ಸ್ಗಳಿದಾವೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಮನೆ ಮುಂದೆ ಹಾಕಿರುವಂತಹ ಹಂಪ್ಸ್ಗಳು ಇದೀಗ ಅಪಘಾತ ವಲಯಗಳಾಗಿ ಮಾರ್ಪಾಟಾಗಿರುವಂಥದ್ದು. ನಾನೀಗ ಅವರ ಮನೆ ಮುಂದೆ ಇದ್ದೀನಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಾಕಿರುವಂಥ ಅವೈಜ್ಞಾನಿಕ ಹಂಪ್ಸ್ಗಳು ಯಾವ ರೀತಿಯಾಗಿ ಜನರಿಗೆ ಸಾವು ನೋವುಗಳನ್ನು ಗಾಯಗಳನ್ನು ತರ್ತಿದೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋವಂಥದ್ದು ಇದು ಶಿವಮೊಗ್ಗ ಬೆಂಗಳೂರು ನಡುವೆ ಹಾದು ಹೋಗುವಂಥ ಹೆದ್ದಾರಿ ಆಗಿರುವಂಥದ್ದು. ತುಮಕೂರು ನಗರದ ಹೊರವಲಯದಿಂದ 8-10 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಅವರ ಜಿ ಪರಮೇಶ್ವರ್ ಅವರ ಮನೆ ಮುಂದೆ ಇರುವಂತಹ ಇದು ಹೆದ್ದಾರಿ ಆಗಿರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋದು ಜಿ ಪರಮೇಶ್ವರ್ ಅವರ ಮನೆ ಇದೆ. ಮನೆ ಮುಂದೆ ಈ ಹೆದ್ದಾರಿ ಹಾದೋಗುತ್ತೆ. ಆದರೆ ಈ ಹೆದ್ದಾರಿ ಆಗುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವರ ಮನೆಯ ಮುಂದೆ ಸೇರಿದಂತೆ ಅವರ ಕಾಲೇಜು ಇಂದ ಸಂಪೂರ್ಣವಾಗಿ 2 ಕಿಲೋಮೀಟರ್ವರೆಗೂ ಕೂಡ 8-9 ಹಂಪ್ಸ್ಗಳನ್ನು ಹಾಕೋದ್ರ ಮುಖಾಂತರವಾಗಿ, ಅದರಲ್ಲೂ ಅವೈಜ್ಞಾನಿಕವಾಗಿ ಹಂಪ್ಸ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ಜನರ ಸಾವು ನೋವಿಗೆ ಕಾರಣ ಆಗಿರುವಂಥದ್ದನ್ನು ನಾವು ಕಾಣ್ಬೋದು. ನೀವೀಗ ದೃಶ್ಯದಲ್ಲಿ ನೋಡ್ತಿದ್ರಿ, ಒಂದು ಕಡೆ ಮನೆ ನೋಡಿದ್ರಿ. ಈಗ ವೆಹಿಕಲ್ಗಳೇನು ಬರ್ತಿದೆ, ಇದು ಪರಮೇಶ್ವರ್ ಅವರ ಮನೆ ಮುಂದೆ ಬರುವಂಥ ವೆಹಿಕಲ್ಗಳು ಅಂದರೆ ಸ್ವಲ್ಪ ತಗ್ಗಾದ ಪ್ರದೇಶ ಇರುವಂಥದ್ದು. ಭಾಳಷ್ಟು ವೇಗವಾಗಿ ಬರ್ತಾರೆ ವೆಹಿಕಲ್ಗಳು ಬರುವಂಥವರು ಅಪಘಾತಗಳಾಗ್ತಿದ್ದಂತ ಕಾಣ್ಬೋದು. ಅದನ್ನು ವೇಗವನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಹಂಪ್ಸನ್ನು ಅಳವಡಿಸಿದ್ದು ಓಕೆ, ಸರಿಯಾಗಿರೋವಂಥದ್ದು. ಅಧಿಕಾರಿಗಳ ಕ್ರಮವೂ ಕೂಡ ಸರಿ. ಆದರೆ ಅಳವಡಿಸುವಂಥ ಮುಂಚೆ ತೆಗೆದುಕೊಳ್ಬೇಕಾದಂಥ ಪ್ರಿಕಾಷನ್ಸ್ ಏನಿದೆ, ಮುನ್ನೆಚ್ಚರಿಕಾ ಕ್ರಮ ಏನಿದೆ, ಅದನ್ನು ತೆಗೆದುಕೊಂಡಲ್ಲಿರುವಂಥದ್ದನ್ನು ನಾವು ಕಾಣ್ಬೋದು. ಅವೈಜ್ಞಾನಿಕವಾಗಿ ಹಂಪ್ಸ್ಗಳನ್ನ ಅಳವಡಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಅವರು ಒಂದು ಕಡೆ ಮುಂದೆ ಅಂದರೆ ಹಂಪ್ಸ್ ಅರಳೋದಕ್ಕಿಂತ ಮುಂಚಿತವಾಗಿಯೇ ಆ ಒಂದು ಸೂಚನಾ ಫಲಕಗಳನ್ನು ಹಾಕುವಂಥದ್ದು, ಮುಂದೆ ಹಂಪ್ಸ್ ಇದೆ ಅನ್ನೋ ಸೂಚನಾ ಫಲಕ ಹಾಕದಲ್ಲೇ ಇರುವಂಥದ್ದನ್ನು ಒಂದು ಕಡೆ ಆಗೋದಂಥದ್ದು. ಮತ್ತೊಂದು ಕಡೆ ಹಂಪ್ಸ್ಗಳ ಮೇಲೆ ಪರಮೇಶ್ವರ್ ಅವರ ಮನೆಯ ಮುಂದೆ ಇರುವಂಥ ಹಂಪ್ಸ್ಗಳಿಗೆ ಮಾತ್ರ ಬಿಳಿ ಪಟ್ಟೆಯನ್ನು ಬಳಿದಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮುಂದೆ ಇರುವಂತಹ 7 ಹಂಪ್ಸ್ಗಳಿಗೆ ಯಾವುದೇ ರೀತಿಯ ಸೂಚನಾ ಫಲಕ ಆಗಲಿ ಪಟ್ಟೆಗಳಾಗಲಿ ಯಾವುದನ್ನು ಕೂಡ ಬೆಳೆದಲೇ ಇರೋದ್ರಿಂದ ಪ್ರತಿನಿತ್ಯ ಇಲ್ಲಿ ಅಪಘಾತಗಳಾಗ್ತಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.